ಮೂರನೇ ಜಾಗತಿಕ ಯುದ್ಧಾರಂಭ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ವರ್ಸಸ್ ಇರಾನ್ ಯುದ್ಧ 1 ತಿಂಗಳ ಗಡಿ ದಾಟುತ್ತಿದೆ. ಯುದ್ಧದ ಎಫೆಕ್ಟ್ ಬರೇ ಯುದ್ಧ ನಿರತ ದೇಶಗಳನ್ನಷ್ಟೇ ಅಲ್ಲ, ಜಗತ್ತನ್ನೇ ನಾಶದತ್ತ ಕೊಂಡೊಯ್ಯುತ್ತಿದೆ. ಜಗತ್ತಿನೆಲ್ಲೆಡೆ ಆಹಾರ ಸಾಮಗ್ರಿಗಳು, ತೈಲ, ಗ್ಯಾಸ್ನ ಶೇಖರಣೆ ಕೆಲವೇ ದಿನಗಳಲ್ಲಿ ಖಾಲಿಯಾಗಲಿವೆ. ಭಾರತವು ಸೇರಿದಂತೆ ಎಲ್ಲ ದೇಶಗಳು ಈ ಯುದ್ಧಕ್ಕೆ ಬಲಿಯಾಗುವ ಸಾಧ್ಯತೆಗಳು ದಿನೇ ದಿನೇ ದಟ್ಟವಾಗುತ್ತಿದೆ. ಒಂದೆಡೆ ಮಾನವೀಯತೆಯನ್ನೇ ಮರೆತು ಇರಾನ್ನ ಆಸ್ಪತ್ರೆ, ಶಾಲಾ, ಕಾಲೇಜು, ಸ್ಟೇಡಿಯಂಗಳ ಮೇಲೆ ರಣಭೀಕರ ಬಾಂಬ್ ದಾಳಿ ಮಾಡುತ್ತಿರುವ ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್. ಮತ್ತೊಂದೆಡೆ ಯಾವುದೇ ಕಾರಣಕ್ಕೂ ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅನ್ನು ಬಿಡೋದಿಲ್ಲ ಅಂತ ಶಪಥ ಮಾಡಿ ಮರುದಾಳಿ ಸಂಘಟಿಸಿರುವ ಇರಾನ್. ಜೊತೆಗೀಗ ಯೆಮನ್ನ ಹೌತಿ ಪಡೆಗಳು, ಲೆಬನಾನ್ನ ಹಿಜ್ಬುಲ್ಲಾ ಪಡೆಗಳು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಮೇಲೆ ದಾಳಿ ನಡೆಸಲಿಕ್ಕೆ ಆರಂಭಿಸಿವೆ. ಅಮೆರಿಕ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ದಾಳಿಯ ಹಿಂದಿನ ಅಜೆಂಡಾ ಏನು, ಇರಾನ್ ಮುಂದಿನ ನಡೆಯ ಅಪಾಯಗಳೇನು ಎಂಬುದರ ಬಗ್ಗೆ ಇನ್ ಡೀಟೇಲ್ಸ್ ಮಾಹಿತಿ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. La resolución de 1738. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಅನ್ನೋ ಬಸವಣ್ಣನವರ ವಚನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹೇಳಿದ ಹಾಗಿದೆ. ಯಾಕಂದ್ರೆ ಇರಾನ್ನ ತೈಲದ ಮೇಲೆ ಕಣ್ಣಿಟ್ಟು ಯುದ್ಧ ಆರಂಭಿಸಿದ ಟ್ರಂಪ್ ಇದಕ್ಕೀಗ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸುತ್ತಾರೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಜೊತೆ ಸೇರಿ ಇರಾನ್ನ ಚಿಕ್ಕ ಪುಟ್ಟ ಮಕ್ಕಳನ್ನು ನೋಡದೆ ಶಾಲಾ, ಕಾಲೇಜು, ಯೂನಿವರ್ಸಿಟಿ, ಆಸ್ಪತ್ರೆಗಳ ಮೇಲೆ ರಣಭೀಕರ ಬಾಂಬ್ ಡ್ರೋನ್ ದಾಳಿ ನಡೆಸಿ ಸಾವಿರಾರು ಮಕ್ಕಳ ಹತ್ಯೆಗೈದ ವೆನಿಜುವೆಲಾವನ್ನ ಮೋಸದಿಂದ ಗೆದ್ದ ಹಾಗೆ ಇರಾನ್ ಅನ್ನು ಗೆದ್ದು ಬೀಗಬಹುದೆಂದು ನಂಬಿದ ಟ್ರಂಪ್ ಆಯತುಲ್ಲಾ ಸೈಯದ್ ಅಲಿ ಖಾಮಿನೈ ಮಗ ಮುಜ್ತಬಾ ಖಾಮಿನೈ ಬೀಸಿದ ಬಲೆಯಲ್ಲಿ ಸಿಕ್ಕಿ ಒದ್ದಾಡತೊಡಗಿದ್ದಾನೆ. ಶಾಲಾ, ಕಾಲೇಜು, ಆಸ್ಪತ್ರೆಗಳ ಮೇಲೆ ಅಮಾನವೀಯ ದಾಳಿ. ದುರಂತವೆಂದರೆ ಈ 2 ರಕ್ತ ಪಿಪಾಸು ಉಗ್ರಗಾಮಿ ದೇಶಗಳು ಇರಾನ್ನ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸತೊಡಗಿವೆ. ಅಲ್ಲದೆ ಇರಾನ್ನ ಅಮೀರ್ ಕಬೀರ್ ಯೂನಿವರ್ಸಿಟಿ ಸೇರಿದಂತೆ ಹಲವು ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸರ್ವನಾಶ ಮಾಡಿವೆ. ಇದರಿಂದ ಕುಪಿತಗೊಂಡಿರುವ ಇರಾನ್ ತಾನೂ ಕೂಡ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಹಾಗೂ ಅಮೆರಿಕದ ವಿಶ್ವವಿದ್ಯಾಲಯಗಳನ್ನು ಮುಂದಿನ ದಿನಗಳಲ್ಲಿ ನಾಶ ಮಾಡೋದಾಗಿ ಹೇಳಿದೆ. ಗೆಳೆಯರೆ, ನಾವಿಲ್ಲಿ ಗಮನಿಸಬೇಕಾದ ಅಂಶ ಒಂದಿದೆ. ಈ ಅಮೆರಿಕ ಹಾಗೂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಯುದ್ಧದ ಯಾವುದೇ ರೀತಿ ರಿವಾಜುಗಳನ್ನು ಪಾಲಿಸ್ತಿಲ್ಲ. ತಮ್ಮ ಮೂಗಿನ ನೇರಕ್ಕೆ ಹೇಗೆ ಬೇಕೋ ಹಾಗೆ ಯುದ್ಧದ ಪಥಗಳನ್ನು ಬದಲಿಸುತ್ತಾ ಸಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಇರಾನ್ನ ಗಾಂಧಿ ಆಸ್ಪತ್ರೆಯನ್ನ ಬಾಂಬ್ ದಾಳಿ ಮಾಡಿ ನಾಶ ಮಾಡಿದ್ದು. ಇದು ಮಹಾತ್ಮ ಗಾಂಧಿಯ ಹೆಸರಿನಲ್ಲಿ ಭಾರತದೊಂದಿಗಿನ ತನ್ನ ಅವಿನಾಭಾವ ಸಂಬಂಧದ ಜೀವಂತ ಸಾಕ್ಷಿಯಾಗಿತ್ತು, ಇರಾನ್ನಲ್ಲಿದ್ದಿತ್ತು. ಇದೀಗ ಇರಾನ್ನ ಈ ಗಾಂಧಿ ಆಸ್ಪತ್ರೆ ಇತಿಹಾಸದ ಪುಟ ಸೇರಿದೆ. ನ್ಯಾಯಪರ ಪತ್ರಕರ್ತರನ್ನ ಹತ್ಯೆಗೈಯುತ್ತಿರುವ ಯುದ್ಧ ದಾಹಿಗಳು. ಈ ಯುದ್ಧ ಕೊನೆಗೊಳ್ಳುವ ಲಕ್ಷಣಗಳು ಕಾಣ್ತಿಲ್ಲ ಸ್ನೇಹಿತರೆ. ಮಕ್ಕಳು, ರೋಗಿಗಳನ್ನದೇ ತನ್ನ ರಕ್ತದಾಹ ತೀರಿಸಿಕೊಳ್ಳತೊಡಗಿದ ಅಮೆರಿಕ ಹಾಗೂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಇದೀಗ ತಮ್ಮ ಟಾರ್ಗೆಟ್ ಅನ್ನ ಪತ್ರಕರ್ತರ ಕಡೆಗೆ ತಿರುಗಿಸಿದೆ. ಈ ಫೋಟೋವನ್ನೊಮ್ಮೆ ನೋಡಿ. ಇವರು ಲೆಬನಾನ್ನ ಧೀಮಂತ ಪತ್ರಕರ್ತರಾದ ಫಾತಿಮಾ ಹಾಗೂ ಶೋಹೈಬ್. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಇವರಿಬ್ಬರನ್ನು ಇದೀಗ ಡ್ರೋನ್ ದಾಳಿ ಮಾಡಿ ಸಾಯಿಸಿದೆ. ಫ್ರೆಂಡ್ಸ್, ಇಲ್ಲಿ ನನ್ನನ್ನು ಬಹಳವಾಗಿ ಕಾಡಿದ ಪ್ರಶ್ನೆ ಅಂದರೆ, ನ್ಯಾಯ ಹಾಗೂ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಡ್ಯೂಟಿ ಮಾಡ್ತಿರುವ ಪತ್ರಕರ್ತರನ್ನ ಹೀಗೆ ಮುಲಾಜಿಲ್ಲದೆ ಕೊಲ್ಲೋದಾದರೆ ಜಗತ್ತಿನಲ್ಲಿ ನ್ಯಾಯದ ಪರ ಧ್ವನಿ ಎತ್ತೋದು ತಪ್ಪ? ಅಂದ ಹಾಗೆ ಇವರಿಬ್ಬರು ನಮ್ಮ ಗೋಧಿ ಮೀಡಿಯಾಗಳಲ್ಲಿ ಬಾಯಿ ಬಡಿಸುವ ಖಾಲಿ ತಲೆಯ ಜೊಳ್ಳು ಪತ್ರಕರ್ತರಂತಲ್ಲ. ಇವರಿಬ್ಬರು ಪ್ರಾಣದ ಹಂಗು ತೊರೆದು ನೈಜ ಪತ್ರಿಕೋದ್ಯಮದ ತಾಜಾ ಉದಾಹರಣೆಯಾಗಿರುವರು. ಶೋಹೈಬ್ ಇಸ್ರೇಲ್ ಪಡೆಗಳ ಮಧ್ಯೆ ನಿಂತು ಅವರ ವಿರುದ್ಧವೇ ವರದಿ ಮಾಡ್ತಿರೋದನ್ನ ನೋಡಿ. ಇದಕ್ಕೆ ನಿಜವಾಗಲೂ ಎಂಟೆದೆ ಬೇಕು. 769 في جيش الاحتلال الإسرائيلي على الخط الأزرق هنا ويحاول الذي لا نعترف فيه نحن كلبنانيين هنا هافي مارتسيانو الآن يتخطى مكان
يعني الجيش اللبناني أجبر هذا العدو لمحاولة إثبات بعد نهار طويل من في مشروع الطيبة دبابات الاحتلال الإسرائيلي منذ يوم أمس. ಇಲ್ಲಿ ನೋಡಿ, ಈಕೆ ಹೆಸರು ಫಾತಿಮಾ. ಇವರ ಸ್ಟೋರಿ ಅಂತೂ ನಮ್ಮೆಲ್ಲರ ಎದೆ ನಡುಗಿಸುತ್ತೆ. 2024ರಲ್ಲಿ ಒಮ್ಮೆ ಫಾತಿಮಾ ಮೇಲೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ದಾಳಿ ಮಾಡಿತ್ತು. ಆ ಕ್ಷಣಗಳ ವಿಡಿಯೋ ಇದು. ಆಕೆಯ ಮೈಕ್, ಬುಲೆಟ್ ಪ್ರೂಫ್ ಜಾಕೆಟ್, ನಜ್ಜುಗುಜ್ಜಾದ ವೆಹಿಕಲ್, ಅದರ ಬಗ್ಗೆ ಆಕೆಯೇ ವರದಿ ಮಾಡ್ತಿದ್ದಾರೆ. ಮತ್ತೊಂದು ವಿಷಯ ಗೆಳೆಯರೆ, ಈ ಹಿಂದೆ ಇದೇ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಈ ಫಾತಿಮಾ ಅವರ ಇಡೀ ಕುಟುಂಬವನ್ನು ದಾರುಣವಾಗಿ ಕೊಂದಿತ್ತು. ಕುಟುಂಬವೇ ಇಲ್ಲದೆ ಏಕಾಂಗಿಯಾಗಿ ಬದುಕುತ್ತಾ ನ್ಯಾಯಕ್ಕಾಗಿ ಹೋರಾಡ್ತಿದ್ದ ಫಾತಿಮಾ ಇದೀಗ ಯುದ್ಧೋನ್ಮತ್ತ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ದಾಳಿಯಲ್ಲಿ ಮರಣವನ್ನಪ್ಪಿದ್ದಾರೆ. ومستوطنة زرعية حيث يقوم الاحتلال الإسرائيلي بزيادة من بيت الفقعاني الذي يقع في الأطراف الشمالية. ಟ್ರಂಪ್ ನೆತನ್ಯಾಹು ವಿರುದ್ಧ ದಂಗೆ ಏಳಲಿದ್ದಾರ ಪ್ರಜೆಗಳು? ಅಮೆರಿಕ ಹಾಗೂ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಯುದ್ಧಕ್ಕೆ ಇದೀಗ ಎರಡೂ ದೇಶಗಳ ಪ್ರಜೆಗಳೇ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಮೆರಿಕದ 50 ಸ್ಟೇಟ್ಗಳಲ್ಲೂ ನೋ ಕಿಂಗ್ಸ್ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಿವೆ. ಬೋಸ್ಟನ್ನಲ್ಲಿ ಲಕ್ಷಾಂತರ ಮಂದಿ ಬೀದಿಗಿಳಿದು ಟ್ರಂಪ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮತ್ತೊಂದೆಡೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನಲ್ಲೂ ಜನ ಬೀದಿಗಿಳಿದು ನೆತನ್ಯಾಹು ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಎರಡೂ ದೇಶಗಳಲ್ಲಿ ಜನ ದಂಗೆ ಎದ್ದು ಟ್ರಂಪ್ ಹಾಗೂ ನೆತನ್ಯಾಹುವನ್ನು ಕೆಳಗಿಳಿಸಬಹುದು ಅಥವಾ ಹತ್ಯೆ ಕೂಡ ಮಾಡುವ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ. ಗೆಳೆಯರೇ, ಈ ಯುದ್ಧ ದಾಹ ಒಳ್ಳೆಯದಲ್ಲ. ಯುದ್ಧ ನಾಶ ಮಾಡುತ್ತದೆ ಹೊರತು ಅಭಿವೃದ್ಧಿ ಮಾಡಲಾರದು. ಮನುಕುಲಕ್ಕೆ ಯುದ್ಧವೊಂದು ಶಾಪ. ಜಗತ್ತಿಗೆ ಮಾರಕವಾಗಿರುವ ಡೊನಾಲ್ಡ್ ಟ್ರಂಪ್ ಹಾಗೂ ನೆತನ್ಯಾಹು ಹಿಂದೆ ಹೋಗೋದನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇನ್ನಾದರೂ ಕಡಿಮೆ ಮಾಡಲಿ ಅನ್ನೋ ಆಶಯದೊಂದಿಗೆ ಇಂದಿನ ಎಪಿಸೋಡ್ ಮುಗಿಸ್ತಿದ್ದೇನೆ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಮಾನವೀಯತೆಯುಳ್ಳ ಯುದ್ಧ ವಿರೋಧಿ ಯುವಕರಿಗೆ ಕಳಿಸಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ಎಲ್ಲರೂ ಮನುಕುಲದ ನಾಶಕ್ಕೆ ಕಾರಣವಾಗುವ ಯುದ್ಧವನ್ನು ವಿರೋಧಿಸೋಣ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಮನುಜ ಕುಲಂ ತಾನೊಂದೇ ವಲಂ.